ಬಿಟ್ಟು ಬಂದ ಕನ್ನಡ ಕುಟುಂಬಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವತಿ ಲಾಗ್ಸ್. ಬರ್ರಿ ಇವತ್ತಿನ ಲಾಗನ್ನು ನಾನು ಚಾಲು ಮಾಡೀನಿ. ಎಲ್ಲರೂ ಆರಾಮದಿರ ಅಂತೇಳಿ ಅಂದ್ಕೊಂಡು ನಾನು ಆರಾಮದೀನಿ. ಸೊ ಇವತ್ತಿನ ಲಾಗನ್ನು ನಾನು ನಾನು ಇವತ್ತಿನ ಲಾಗನ್ನು ಚಾಲು ಮಾಡತ್ತೀನಿ. ಇವತ್ತಿನ ಲಾಗಲ್ಲಿ ನೀವು ನೋಡ್ಬೋದು ನಾನು ಏನು ಮಾಡತ್ತೀನಿ ಅಂದರೆ ಇವತ್ತು ಬರ್ಡ್ರು ಭಾರತ್ ಹುಣ್ಣಿಮೆ ಐತಿ. ಸೊ ಅದರ ಸಂಬಂಧ ನಾನು ಹೋಳಿಗೆ ಮಾಡ್ಲತ್ತೀನಿ. ಹೋಳಿಗೆ ಹೆಂಗೆ ಮಾಡೋದಂತೇಳಿ ಬರ್ರಿ ನೋಡೋಣ. ಇಷ್ಟ ಆದರೆ ಮಾಡಿ ನೀವು. ಇಲ್ಲಿ ನೋಡ್ರಿ 1 ಕಪ್ ಕಡ್ಲಿಬೇಳೆ ತೊಗೊಂಡಿನಿ. ಕಡ್ಲಿಬೇಳೆ ಹಾಕೋದಾಗ್ತೀನಿ. ಕಡ್ಲಿಬೇಳೆ ಚಲೋ ಹೊತ್ನಾಗ ತೊಳ್ಕೊತೀನಿ ರೀ. ತೊಳ್ಕೊಂಡು ಬಳಕ ನಿಮಗೆ ತೋರಿಸ್ತೀನಿ. ಈಗ ಅದಕ್ಕೆ ತೊಳ್ಕೊಂಡು ಬಂದು ಬಳಕ ಈಗ ನೀರು ಇಟ್ಟೀನಿ ರೀ. ನೀರು ಹಾಕೀನಿ. 1 ಚಮಚ ಎಣ್ಣೆ ಹಾಕತ್ತೀನಿ. ಬೇಳೆ ಚಂದ ಕುದಿಬೇಕಂತೇಳಿ ಕಿಶಂದ್ರೆ ಎಣ್ಣೆ ಹಾಕೀನಿ ರೀ. ಎಣ್ಣೆ ಹಾಕಿದ ಬಳಕ ಕೆಳಗೆ ಮ್ಯಾಲ ಮಾಡ್ತೀನಿ ರೀ. ಇದಕ್ಕೆ 3 ಅಥವಾ 4 ವಿಜಲ್ ಕುದಿಬೇಕ್ರಿ. ಬ್ಯಾಳಿ ಹಣ್ಣಾಗಿ ಚಲೋತ್ನಾಗ ಕುತ್ತಂದ್ರೆ ಹೋಳಿಗೆ ಚಲೋ ಬರ್ತಾವೆ. ಇಲ್ಲಿಲ್ಲಂದ್ರೆ ಅಬುಡ್ ಜಬುಡ್ ಕುದ್ದು ಅಂದ್ರೆ ಬ್ಯಾಳಿ ಆಮೇಲೆ ಹೂರ್ಣ ಸರಿಯತ್ನಾಗಿ ಅರೆ ಮುಂದೆ ಬೀಳಂಗಿಲ್ಲ ರೀ. ಅದ್ರ ಸಂಬಂಧ ಚಲೋತ್ನಾಗಿ ಒಂದು 4 ಸೀಟಿ ಆಗ್ಬೇಕ್ರಿ. 4 ಸೀಟಿ ಹೊಡ್ಕೊಂಡು ಬರ ಲೈಟ್ ನಾದ್ಕೊಳತ್ತೇನೆ ರೀ. ನೋಡ್ರಿ ಎಷ್ಟು ನಾದ್ಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ. ಆಮೇಲೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕೋತೀನಿ. ಚಲೋತ್ನಾಗ ನಾದ್ಕೋಬೇಕ್ರಿ. ನೋಡ್ರಿ ನಾದ್ಕೊಂಡು ಹಿಟ್ಟ ಕೈಗೆಲ್ಲ ಹತ್ತದಲ್ರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡ್ರಿ. ಚಲೋತ್ನಾಗ ವರ್ಷ ನಾದ್ಬೇಕ್ರಿ ಇದು ಹಿಟ್ಟ. ಕುಕ್ಕರ್ ಸೀಟಿ ಹೊಡ್ಯಾತೈತೆ ಹಂಗೆ. ಆಮೇಲೆ ಇದಕ್ಕೂ ಬಜ್ಜಿ ಎಲ್ಲ ಹೋಳಿಗೆ ಇದು ಹಿಂಗೆ ನೆನೆಕ್ಕೆ ಇಟ್ಕೊಂಡು ಬಿಟ್ಟು ಸ್ವಲ್ಪ ಇದು ಇದು ನೆನಿತೈತ್ರಿ. ಆಮೇಲೆ ಹೋಳಿಗೆ ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಿ. ನೋಡ್ರಿ ಬ್ಯಾಳಿ ಬೆಲ್ಲ 2 ಮಿಕ್ಸ್ ಮಾಡಿ ಇಟ್ಟಿನಿ ಕುದಿಯಾಕ. ಇದ್ರಾಗ ನಾ ಏನೂ ಹಾಕಿಲ್ಲ, ಬರೀ ಬ್ಯಾಳಿ ಆಮೇಲೆ ನೀರು ಜಂಗ್ಬಿಟ್ಟು ಆಮೇಲೆ ಬೆಲ್ಲ ಹಾಕೀನಿ. ಇದು ಕುದ್ದು ಗಟ್ಟಿ ಆದ ಬಳಕ ತೋರಿಸ್ತೀನಿ ನಿಮಗೆ.
ಈ ಕಡೆ ಬರ್ಬೇಡ